ಪಾಷಾ ಅಂತ ರಾಜ್ಯ ಸಾಮಾಜಿಕ ಜಾಲತಾಣದ ಉಪಾಧ್ಯಕ್ಷರನ್ನು. ಯಾವುದು ಕಾಂಗ್ರೆಸ್? ಕಾಂಗ್ರೆಸ್ಸಿನ. ಓಕೆ ಸರ್, ಸುಮಾರು 3 ದಶಕಗಳಿಂದ ಕರ್ನಾಟಕದಲ್ಲಿ ಒಂದು ಪರ್ಯಾಯ ರಾಜಕೀಯ ಪಕ್ಷಕ್ಕೆ ಒಂದು ಮುಸಲ್ಮಾನ್ ಬಾಂಧವರೆಲ್ಲರೂ ನಿಮ್ಮನ್ನು ಬೆಂಬಲಿಸ್ತಾ ಬಂದರು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಪದವಿ ಆಯ್ಕೆಯವರೆಗೂ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಬಂದರು. ಇತ್ತೀಚೆಗೆ ತಮ್ಮ ಮಗನಾದ ನಿಖಿಲ್ರವರು ಸೋತರು. ಆ ಕಾರಣದಿಂದ ತಾವು ಮುಸಲ್ಮಾನ್ ಬಾಂಧವರ ಬಗ್ಗೆ ಒಂದು ಹೇಳಿಕೆ ಹೇಳಿದ್ದೀರಾ? ಯಾವ ಹೇಳಿಕೆ? ಈ ಹೇಳಿಕೆ, ನನಗೆ ಮುಂದೆ ರಾಜಕಾರಣದಲ್ಲಿ ಮುಸಲ್ಮಾನರ ನಂಬಿಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ. ಈ ಹೇಳಿಕೆ ಹೇಳಾದ ಮೇಲೂ ಸಹ ತಾವು ಜಾತ್ಯತೀತ ಜನತಾದಳ ಅಂತ ಒಂದು ಹೆಸರಿಟ್ಟಿದ್ದೀರಾ. ಆ ಹೆಸರು ಜಾತ್ಯತೀತ ಅನ್ನೋದಕ್ಕೆ ಏನು ತಾವು ಡಿಕ್ಲೇರ್ ಮಾಡ್ತೀರಾ ಸರ್? ಅರ್ಥ ಆಗ್ತಾ ಇಲ್ಲ. ಉತ್ತರ ಕೊಡೋದಕ್ಕಿಂತ ಮುಂಚೆ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ಸಿನ ಮೈತ್ರಿಯನ್ನ ನೀವು ಹೆಂಗೆ ನೋಡ್ತೀರಿ? ಆಸ್ ಅ ಮುಸ್ಲಿಂ ಅದರಲ್ಲಿ ಬ್ರದರ್, ಈಗ ಜಾತ್ಯತೀತ ಪದ ಬಳಸಿದಾರಲ್ಲ, ಅದರ ಮೀನಿಂಗ್ ಏನು? ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು ಅಲ್ವಾ? ಹೌದು. ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಪೂರೈಸೋದಲ್ಲ. ಜಾತ್ಯತೀತ ಅಂದರೆ ಎಲ್ಲರೂ ಸಮಾನರು, ನಮಗೆ ಎಲ್ಲರೂ ಸಮಾನರು ಅಂತಲೇ ಇರಬೇಕು. ಮುಸಲ್ಮಾನರು ಒಂದೇ, ಜೈನರು ಒಂದೇ, ಕ್ರಿಶ್ಚಿಯನ್ನು ಒಂದೇ, ಹಿಂದೂ ಸಮಾಜಗಳು ಒಂದೇ, ಎಲ್ಲರನ್ನೂ ಒಂದಾಗೆ ನೋಡಬೇಕು. ಅದೇ ಜಾತ್ಯತೀತ. ಒಂದು ಪರ್ಟಿಕ್ಯುಲರ್ನ ಓಲೈಸಿದ್ರೆ ಅದು ಜಾತ್ಯತೀತ ಆಗುತ್ತಾ? ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ನಾವು ರಾಜಕಾರಣ ಮಾಡಿದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದಾಗ ಜಾತಿಯ ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಲ್ವ? ನನಗೆ ಇಲ್ಲಿ ನೀವು ಹೇಳಿದ್ದು, ನನ್ನ ಮಗನನ್ನು ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ನೀವು ಮುಸಲ್ಮಾನ್ ಸಮಾಜದ ಓಟೇ ಬೇಡ ಅಂತ ಹೇಳಿದ್ರು, ಇನ್ನು ಮುಂದಕ್ಕೆ ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ಅಂತ ಇದೆಯಲ್ಲ, ಅದನ್ನು ನಾನು ಯಾವುದೇ ಕಾರಣಕ್ಕೂ ಅಷ್ಟು ಲಘುವಾಗಿ ಮಾತನಾಡಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ ಬ್ರದರ್, ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಾನು ಮೊದಲೇ ಹೇಳಿದೆ ಒಂದು ಇದರಲ್ಲಿ ಸಂವಾದದಲ್ಲಿ, ನಾನು ಎಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲಿ ನೀವು ಮುಸಲ್ಮಾನ್ ಬಾಂಧವರು ಕಾಂಗ್ರೆಸ್ಗೆ ಕೊಡಿ, ಎಲ್ಲಿ ಜನತಾದಳ ಗೆಲ್ತಕ್ಕಂಥ ಅವಕಾಶ ಇದೆ ಜನತಾದಳಕ್ಕೆ ಕೊಡಿ ಅಂತ ಕೇಳಿದೆ. ಈಗ ನೀವು ನನ್ನನ್ನು ಕೇಳ್ತಿರಲ್ಲ ಜಾತ್ಯತೀತ ಅಂದರೆ ಏನು ಅಂತೇಳಿ. ಈಗ ನಿಮ್ಮ ಮುಸಲ್ಮಾನ್ ಕ್ಯಾಂಡಿಡೇಟ್ ನಿಂತ ಅಂತೇಳಿ ರಾಮನಗರದಲ್ಲಿ, ಈಗ ಸಂಪೂರ್ಣ ನಿಮ್ಮ ಸಮಾಜ ಓಟ್ ಹಾಕೋದಾದರೆ ನಾನು ಆ ಸಮಾಜಕ್ಕೆ ಕೆಲಸ ಮಾಡಿಲ್ವಾ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆ ರಾಮನಗರ ಕ್ಷೇತ್ರಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ನಾನು ಇವತ್ತು ನನ್ನ ಹೃದಯದಲ್ಲಿ ತಾಯಿ ಮಕ್ಕಳು ಸಂಬಂಧ ಅಂತೀನಿ ಆ ಕ್ಷೇತ್ರದ ಜನತೆ ಜೊತೆ ನಮ್ಮದು. ಇವತ್ತು ಜಾತಿ ಹೆಸರಿನಲ್ಲಿ ನಾನು ರಾಜಕಾರಣ ಮಾಡಿಲ್ಲ. ಹಿಂದೆ 2004ರಲ್ಲಿ ಪ್ರವಾಹ ಬಂತಲ್ಲಿ, ಅವತ್ತು ದೀಪಾವಳಿ ಹಬ್ಬ ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಇತ್ತು. ಮನೆಗಳಿಗೆ ನೀರು ನುಗ್ಗಿ ಪ್ರವಾಹದಲ್ಲಿ ಮನೇಲಿ ಇದ್ದು ಬದ್ದೆಲ್ಲ ಕೊಚ್ಕೊಂಡು ಹೋಯ್ತು. ಬೆಳಗ್ಗೆ ಹಬ್ಬ ಮಾಡಬೇಕು ರಾಮನಗರ ಟೌನ್ನಲ್ಲಿ. ಪ್ರತಿ ಕುಟುಂಬಕ್ಕೆ ಬಟ್ಟೆಯಿಂದ ಹಿಡಿದು ದವಸ ಧಾನ್ಯದಿಂದ ಹಿಡಿದು ಜಾತಿ ನೋಡಲಿಲ್ಲ. ಆ ರೀತಿ ನಡ್ಕೊಂಡೆ ನಾನು. ಆ ರೀತಿ ಮುಸಲ್ಮಾನ್ ಸಮಾಜ ನನಗೆ ನೋಡ್ಕೊಂಡ್ರ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ಚುನಾವಣೆ ಬಿಟ್ಟಾಕೆ ಆಯಿತು. 2018 ನನ್ನ ಮಗ ಏನು ನಿಂತಿರಲಿಲ್ಲ, ಆಗಲೂ ಓಟ್ ಏನಾಯಿತು? ಹಳ್ಳಿಲಿ ಓಟ್ ಬಂದಾಗ ನನಗೆ 25,000 ಲೀಡ್ ಬರುತ್ತೆ, ಟೌನ್ ಬಂದಾಗ 25,000 ಮೈನಸ್ ಆಯ್ತೀನಿ. 20,000 ಹೋಗಿ 150 ಇದಾಗುತ್ತೆ. ಮತ್ತೆ ಹಳ್ಳಿ ಬಂದು 24,000ದಲ್ಲಿ ಗೆಲ್ತೀನಿ.